ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಅಂಗೈಯಲ್ಲಿ ತುರಿಕೆ ಕಂಡು ಬಂದರೆ ಅದರ ಹಿಂದೆ ಹಲವಾರು ನಂಬಿಕೆಗಳಿವೆ. ಬಲ ಅಂಗೈ ತುರಿಕೆಯಾದರೆ ಹಣ ಕೈ ಸೇರುತ್ತದೆ ಎನ್ನುವಂತಹ ನಂಬಿಕೆ, ಜೊತೆಗೆ ಎಡ ಅಂಗೈ ತುರಿಕೆಯಾದರೆ ಏನೋ ಕೆಟ್ಟ ಶಕುನ ಸಂಭವಿಸಲಿದೆ ಎನ್ನುವುದರ ಅರ್ಥವಾಗಿರುತ್ತೆ. ಹೀಗೆ ಮನಸ್ಸಿನಲ್ಲಿ ಸಾಕಷ್ಟು ಆತಂಕ ಪಡುವಂತಹ ಸೂಚನೆಯಾಗಿರುತ್ತೆ ಎಂದು ಕೆಲವರು ನಂಬುತ್ತಾರೆ. ಅಂಗೈ ತುರಿಕೆಯ ಜೊತೆಗೆ ದೇಹದ ಇತರೆ ಭಾಗಗಳಲ್ಲೂ ತುರಿಕೆಯಾದರೆ ಕೆಲವೊಂದು ಶಕುನ ಸಂಭವಿಸಲಿದೆ ಎನ್ನುವುದರ ಮುನ್ಸೂಚನೆಯಾಗಿರುತ್ತೆ. ಒಂದೇ ಸಮನೆ ಬಲ ಅಂಗೈ ತುರಿಕೆ ಕಾಣಿಸಿಕೊಂಡರೆ ಕೆಲವರು ನಿಮಗೆ ಹಣ ಸಿಗುವ ಸಂಭವ ಇದೆ ಎಂದು ಹೇಳುತ್ತಾರೆ. ಅದೇ ರೀತಿ ಎಡ ಅಂಗೈಯಲ್ಲಿ ತುರಿಕೆ ಕಂಡು ಬಂದರೆ ಹಣದ ಸಮಸ್ಯೆಯಾಗಲಿದೆ ಎನ್ನುವಂತಹ ನಂಬಿಕೆಗಳು ನಮ್ಮಲ್ಲಿ ಇವೆ. ಕೆಲವರು ಇದನ್ನು ಒಳ್ಳೆಯದು ಎಂದುಕೊಂಡರೆ ಕೆಲವರು ಇದನ್ನ ಕೆಟ್ಟದು ಎಂದು ಹೇಳಿಕೊಳ್ಳುತ್ತಾರೆ. ಹೀಗೆ ಅಂಗೈ ತುರಿಕೆ ಹಿಂದೆ ಹಲವಾರು ನಂಬಿಕೆಗಳಿವೆ. ಇದರಿಂದ ಏನಾಗಲಿದೆ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಸಾಮಾನ್ಯವಾಗಿ ಅಂಗೈ ತುರಿಕೆಗೂ ಹಣಕ್ಕೂ ಸಂಬಂಧವಿದೆ ಎಂದು ಹೇಳಲಾಗುತ್ತೆ. ಮನಸ್ಸಿಗೆ ಕಿರಿಕಿರಿ, ಮನಸ್ಸನ್ನ ಚಂಚಲಗೊಳಿಸುತ್ತದೆ. ಅಂಗೈ ತುರಿಕೆ ಕಂಡು ಬಂದರೆ ಅದೃಷ್ಟದ ಸೂಚಕ ಎಂದು ಹೇಳಲಾಗುತ್ತೆ. ಅದೃಷ್ಟ ಸೂಚಕವಾದ ಮರಕ್ಕೆ ಕೈಯನ್ನ ಉಜ್ಜಬಹುದು ಎಂದು ಕೂಡ ಹೇಳಬಹುದು. ಕೆಲವು ನಂಬಿಕೆಗಳ ಪ್ರಕಾರ ಅಂಗೈ ತುರಿಕೆಯು ಆರ್ಥಿಕ ಅಭಿವೃದ್ಧಿಯ ಸೂಚಕ ಎಂದು ಹೇಳಲಾಗುತ್ತೆ. ಅಂಗೈಯನ್ನು ಕೆರೆದರೆ ಅದೃಷ್ಟದಲ್ಲಿ ಬರುವಂತಹ ಹಣವನ್ನ ಕಳೆದುಕೊಳ್ಳುವ ಸಂಭವ ಇರುತ್ತದೆ ಎಂದು ಹೇಳಲಾಗುತ್ತೆ. ಹೀಗಾಗಿ ಎಷ್ಟೇ ತುರಿಕೆ ಕಂಡು ಬಂದರೂ ಅಂಗೈಯನ್ನ ಕೆರೆಯಲು ಹೋಗದಿರಿ ಎಂದು ಕೆಲವರು ಹೇಳುತ್ತಾರೆ. ಕೆಲವು ದೇಶಗಳಲ್ಲಿ ಅಂಗೈಯಲ್ಲಿ ತುರಿಕೆ ಕಂಡು ಬಂದರೆ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶವನ್ನ ಮಾಡುತ್ತಾನೆ ಎಂದು ನಂಬುತ್ತಾರೆ. ನಿಮ್ಮ ಮನೆ ಅಥವಾ ಕಾರು ಮಾರಲು ಬಯಸಿದ್ದರೆ ಅಂತಹ ಸಂದರ್ಭದಲ್ಲಿ ಅಂಗೈ ತುರಿಕೆ ಕಂಡು ಬಂದರೆ ಮಾರಾಟದಲ್ಲಿ ಉತ್ತಮ ಗಳಿಕೆಯನ್ನ ನೀವು ಪಡೆಯಬಹುದು ಎಂದು ನಂಬಲಾಗುತ್ತೆ. ಈ ಸಮಯದಲ್ಲಿ ಅಂಗೈ ತುರಿಕೆ ಶುಭ ಸೂಚಕವೆಂದು ಅಲ್ಲಿ ನಂಬಲಾಗುತ್ತೆ. ಕೆಲವೊಮ್ಮೆ ನೀವು ಸಂಬಳದ ಹಣಕ್ಕಾಗಿ ಕಾಯುತ್ತಿದ್ದರೆ ಅಥವಾ ಹಣದ ಚೆಕ್ ಬರಲು ಕಾಯುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಅಂಗೈ ತುರಿಕೆ ಕಂಡು ಬರುವುದನ್ನು ನೀವು ಗಮನಿಸಿರಬಹುದು. ಇನ್ನು ಎಡಗೈಯಲ್ಲಿ ತುರಿಕೆ ಕಂಡು ಬಂದರೆ ಕೆಟ್ಟ ನಿರ್ಧಾರವನ್ನು ಸೂಚಿಸುತ್ತದೆ. ಎಡಗೈಯಲ್ಲಿ ತುರಿಕೆ ಕಂಡು ಬಂದರೆ ಕೆಲವೊಂದು ವಸ್ತುಗಳಿಂದಾಗಿ ನೀವು ಹಣವನ್ನು ವ್ಯಯ ಮಾಡಬೇಕಾಗುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ. ಇಲ್ಲವೇ ಹಣ ಕಳೆದುಕೊಳ್ಳಬೇಕಾಗುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ. ನೀವು ಆರ್ಥಿಕವಾಗಿ ಹಿನ್ನಡೆಯನ್ನ ಕಾಣುವ ಸಂಭವ ಇರುತ್ತದೆ ಎಂದು ಹೇಳಲಾಗುತ್ತೆ. ನಿಮಗೆ ಆರ್ಥಿಕ ಹೊಡೆತ ಅಥವಾ ಖರ್ಚು ಮಿತಿಮೀರಿ ನಷ್ಟವಾಗಬಹುದು. ನೀವು ಮಾಡುವ ಕೆಲವು ತಪ್ಪಿನಿಂದಾಗಿ ಬೇರೆ ದಾರಿಯನ್ನು ತುಳಿದಾಗ ನಿಮಗೆ ನಷ್ಟವಾಗಬಹುದು. ನಿಮ್ಮ ಎಡಗೈಯಲ್ಲಿ ತುರಿಕೆಯಾದಾಗ ನಿಮ್ಮ ಕೈಯನ್ನು ಮರಕ್ಕೆ ಉಜ್ಜಿದರೆ ಆಗುವಂತಹ ನಷ್ಟದ ಪ್ರಮಾಣ ಕಡಿಮೆಯಾಗುತ್ತದೆ ಎಂದು ಶಾಸ್ತ್ರದಲ್ಲಿ ನಂಬಲಾಗುತ್ತೆ. ಇನ್ನು ಎರಡೂ ಅಂಗೈಯಲ್ಲಿ ತುರಿಕೆ ಕಂಡು ಬಂದರೆ ನೀವು ಅತಿ ಶೀಘ್ರದಲ್ಲಿ ಶ್ರೀಮಂತರಾಗಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ. ಅದೃಷ್ಟ ಹಾಗೂ ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲದ ದಿನಗಳು ಮುಂದೆ ಕಾಣಿಸಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಎರಡೂ ಅಂಗೈ ತುರಿಕೆ ಕಂಡು ಬಂದರೆ ನಿಮ್ಮ ಎರಡೂ ಕೈಗಳನ್ನು ಜೇಬಿಗೆ ಉಜ್ಜಿಕೊಂಡರೆ ಜೇಬು ತುಂಬ ಹಣ ಬರುತ್ತದೆ ಎಂದು ಕೆಲವರ ನಂಬಿಕೆ. ಚೀನಿಯರ ನಂಬಿಕೆಯಂತೆ ಎರಡೂ ಅಂಗೈಯಲ್ಲಿ ತುರಿಕೆ ಕಂಡು ಬಂದರೆ ದುರಾದೃಷ್ಟ ಸಮೀಪಿಸುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ. ಹೀಗಾಗಿ ಆದಷ್ಟು ಬೇಗ ಕೆರೆದುಕೊಂಡು ತುರಿಕೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಅಲ್ಲಿ ನಂಬಲಾಗುತ್ತೆ. ಇಷ್ಟೇ ಅಲ್ಲದೆ ಕೇವಲ ಅಂಗೈ ಮಾತ್ರವಲ್ಲದೆ ದೇಹದ ಇತರೆ ಭಾಗಗಳಲ್ಲಿ ತುರಿಕೆ ಕಂಡು ಬಂದರೂ ಕೂಡ ಅದಕ್ಕೆ ಅನೇಕ ಅರ್ಥಗಳಿವೆ. ಹಾಗಾದರೆ ಆ ಅರ್ಥಗಳು ಯಾವುವು ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ. ಪಾದದಲ್ಲಿ ತುರಿಕೆ ಕಂಡು ಬಂದರೆ ನೀವು ಕುಳಿತುಕೊಂಡಿದ್ದಾಗ ತುರಿಕೆಯಾದರೆ ಒಂದೇ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬಾರದು. ಕೆಲವರ ನಂಬಿಕೆಯಂತೆ ಕಾಲಿನಲ್ಲಿ ತುರಿಕೆ ಕಂಡು ಬಂದರೆ ನೀವು ದೂರ ಪ್ರಯಾಣವನ್ನು ಮಾಡಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ. ಬಲಗಾಲಿನ ಪಾದದಲ್ಲಿ ತುರಿಕೆಯಾದರೆ ನೀವು ಯಾವ ಸ್ಥಳಕ್ಕೆ ಪ್ರಯಾಣಿಸಬೇಕು ಎಂದುಕೊಂಡಿದ್ದೀರೋ ಆ ಸ್ಥಳವೇ ನಿಮ್ಮನ್ನು ಸ್ವಾಗತ ಮಾಡಲಿದೆ. ಅದೇ ರೀತಿ ಎಡಗಾಲಿನ ಪಾದದಲ್ಲಿ ತುರಿಕೆ ಕಂಡು ಬಂದರೆ ನಿಮ್ಮ ಪ್ರಯಾಣದಲ್ಲಿ ಅಡೆತಡೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಕೆಲವರು ಹೇಳುವಂತೆ ಕಾಲಿನಲ್ಲಿ ತುರಿಕೆಯಾದರೆ ದುಃಖದ ಘಟನೆಗಳು ಸಂಭವಿಸಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಕೆಲವರು ನಂಬುವಂತೆ ನೀವು ಖರೀದಿಸಿರುವ ವಸ್ತು ನೀವು ಕಳೆದುಕೊಳ್ಳುವಂತಹ ಸೂಚಕವಾಗಿರುತ್ತೆ ಎಂದು ಹೇಳಲಾಗುತ್ತೆ.
ಅದೇ ರೀತಿ ನೆತ್ತಿಯಲ್ಲಿ ತುರಿಕೆ ಕಂಡು ಬಂದರೆ ನೀವು ಉನ್ನತ ಮಟ್ಟಕ್ಕೆ ಏರಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ. ಬಲ ಕೆನ್ನೆಯ ಮೇಲೆ ತುರಿಕೆ ಕಂಡು ಬಂದರೆ ನಿಮ್ಮ ಬಗ್ಗೆ ಯಾರೋ ಒಳ್ಳೆಯದನ್ನ ಮಾತನಾಡುತ್ತಿದ್ದಾರೆ ಎನ್ನುವುದರ ಸೂಚಕವಾಗಿರುತ್ತೆ. ಎಡ ಕೆನ್ನೆಯಲ್ಲಿ ತುರಿಕೆ ಕಂಡು ಬಂದರೆ ನಿಮ್ಮ ಬಗ್ಗೆ ಯಾರೋ ಕೀಳಾಗಿ ಮಾತನಾಡುತ್ತಿದ್ದಾರೆ ಎನ್ನುವುದರ ಸೂಚಕವಾಗಿರುತ್ತೆ. ಅದೇ ರೀತಿ ಬಲಗಣ್ಣು ಅಥವಾ ಬಲರಪ್ಪೆಯ ಮೇಲೆ ತುರಿಕೆ ಕಂಡು ಬಂದರೆ ಹಳೆಯ ಸ್ನೇಹಿತರನ್ನ ನೀವು ಭೇಟಿಯಾಗಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ. ಎಡಗಣ್ಣು ಅಥವಾ ಎಡರಪ್ಪೆಯಲ್ಲಿ ತುರಿಕೆ ಕಂಡು ಬಂದರೆ ಕೆಲವೊಂದು ವಿಷಯಗಳಲ್ಲಿ ನೀವು ನಿರಾಶೆಯನ್ನ ಪಡಬೇಕಾಗುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ. ಮೂಗಿನ ಒಳಗೆ ತುರಿಕೆ ಕಂಡು ಬಂದರೆ ನಿಮಗೆ ಕೆಲವೊಂದಿಷ್ಟು ಕಷ್ಟ ಒದಗಿ ಬರಲಿದೆ ಅಥವಾ ದುಃಖ ಬರಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಮೂಗಿನ ಹೊರಗೆ ತುರಿಕೆ ಕಂಡು ಬಂದರೆ ನಿಮಗೆ ಕೋಪ ಬರುವ ಸೂಚಕವಾಗಿರುತ್ತೆ ಅಥವಾ ನೀವು ಬೇರೆ ಯಾರದ್ದೋ ಶಾಪಕ್ಕೆ ಒಳಗಾಗಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ ಅಥವಾ ಮೂರ್ಖರನ್ನ ಭೇಟಿಯಾಗಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ. ತುಟಿಯಲ್ಲಿ ತುರಿಕೆ ಕಂಡು ಬಂದರೆ ಯಾರೋ ನಿಮ್ಮ ಬಗ್ಗೆ ಅಗೌರವವಾಗಿ ಮಾತನಾಡುತ್ತಿದ್ದಾರೆ ಎನ್ನುವುದರ ಸೂಚಕವಾಗಿರುತ್ತೆ. ಕತ್ತಿನ ಹಿಂಭಾಗದಲ್ಲಿ ತುರಿಕೆ ಕಂಡು ಬಂದರೆ ನಿಮ್ಮ ಕುಟುಂಬದ ಸದಸ್ಯರೊಬ್ಬರಿಗೆ ಅನಾರೋಗ್ಯ ಕಾಡಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಬಲಭುಜದಲ್ಲಿ ತುರಿಕೆ ಕಂಡು ಬಂದರೆ ನೀವು ಹೊಸ ಪರಂಪರೆಯನ್ನ ಕಂಡುಕೊಳ್ಳಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ. ಎಡಭುಜದಲ್ಲಿ ತುರಿಕೆ ಕಂಡು ಬಂದರೆ ದುಃಖವನ್ನ ಪಡಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ. ಅದೇ ರೀತಿ ಬಲ ಮೊಣಕೈಯಲ್ಲಿ ತುರಿಕೆ ಕಂಡು ಬಂದರೆ ಉತ್ಸಾಹ ಪಡುವಂತಹ ಹೊಸ ಸುದ್ದಿಯನ್ನ ಕೇಳಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ. ಎಡ ಮೊಣಕೈಯಲ್ಲಿ ತುರಿಕೆ ಕಂಡು ಬಂದರೆ ನೀವು ನಷ್ಟದ ಸುದ್ದಿಯನ್ನ ಕೇಳಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ. ಬೆನ್ನು ಹುರಿಯಲ್ಲಿ ತುರಿಕೆ ಕಂಡು ಬಂದರೆ ನಿಮಗೆ ಕೆಲವು ವಿಷಯಗಳಲ್ಲಿ ನಿರಾಶೆಯಾಗಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಸೊಂಟದಲ್ಲಿ ತುರಿಕೆ ಕಂಡು ಬಂದರೆ ವಾದದ ನಂತರ ಕೆಲವೊಂದಿಷ್ಟು ತೀರ್ಮಾನಗಳನ್ನು ನೀವು ತೆಗೆದುಕೊಳ್ಳಲಿದ್ದೀರಿ ಎನ್ನುವುದರ ಸೂಚಕವಾಗಿರುತ್ತೆ. ಹೊಟ್ಟೆಯ ಭಾಗದಲ್ಲಿ ತುರಿಕೆ ಕಂಡು ಬಂದರೆ ಕೆಲವರು ನಿಮಗೆ ಊಟಕ್ಕೆ ಕರೆಯುವಂತಹ ಸಾಧ್ಯತೆ ಇರುತ್ತದೆ. ತೊಡೆಯಲ್ಲಿ ತುರಿಕೆ ಕಂಡು ಬಂದರೆ ನೀವು ವಾಸಿಸಲು ಹುಡುಕುತ್ತಿರುವ ಸೂಕ್ತ ಜಾಗ ನಿಮಗೆ ದೊರಕಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಬಲ ಮೊಣಕಾಲಲ್ಲಿ ತುರಿಕೆ ಕಂಡು ಬಂದರೆ ನೀವು ಮಾಡುವಂತಹ ಪ್ರಯಾಣ ಸುಖವಾಗಿರಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಎಡ ಮೊಣಕಾಲಲ್ಲಿ ತುರಿಕೆ ಕಂಡು ಬಂದರೆ ನಿಮ್ಮ ಪ್ರಯಾಣ ದುರಾದೃಷ್ಟಕರವಾಗಿ ಇರಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಕೆಲವೊಂದಿಷ್ಟು ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತದೆ. ಮೀನಖಂಡದಲ್ಲಿ ತುರಿಕೆ ಕಂಡು ಬಂದರೆ ನಿಮಗೆ ಅಹಿತಕರ ಆಶ್ಚರ್ಯ ಉಂಟು ಮಾಡುವಂತಹ ಕೆಲವೊಂದಿಷ್ಟು ಘಟನೆಗಳು ನಡೆಯುವಂತಹ ಸಾಧ್ಯತೆ ಇರುತ್ತದೆ. ಪಾದದ ಹಿಂಭಾಗದಲ್ಲಿ ತುರಿಕೆ ಕಂಡು ಬಂದರೆ ವಿವಾಹ ಯೋಗ ಕೂಡಿ ಬರಲಿದೆ ಅಥವಾ ಸಂಪತ್ತು ವೃದ್ಧಿಯಾಗಲಿದೆ ಎನ್ನುವುದರ ಸೂಚಕವಾಗಿರುತ್ತೆ. ಸ್ನೇಹಿತರೆ, ಎಡಗೈ ಹಾಗೂ ಬಲಗೈಯಲ್ಲಿ ತುರಿಕೆ ಕಂಡು ಬಂದರೆ ಆಗುವಂತಹ ನಷ್ಟದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.